ತಂತಿಗಳ ತರಹನೇ ಒಂದ್ರೊಳಗೊಂದು ಸುಲಭವಾಗಿ ಸಿಕ್ಕಾಕೊಳ್ಳ. ಪ್ರತಿ ಹಂತದಲ್ಲೂ ಎಳೆದಾಡದೆ ನಿಭಾಯಿಸಿದ್ರೆ ಬಾಳು ಬೆಳಕಾಗುತ್ತೆ. ನಮಸ್ಕಾರ, ನಾನು ನಿಮ್ಮ ವಿನಯ ಪ್ರಸಾದ್. ನೀವು ನೋಡ್ತಿರೋದು ಪಿರಾಮಿಲ್ ಫೈನಾನ್ಸ್ ಅರ್ಪಿಸುವ ಸಮೀಕ್ಷೆ. ತುಮಕೂರಿನ ನಮ್ಮ ಕಿರಣ್ ಅವರ ಕಥೆನೂ ಸ್ವಲ್ಪ ಇಂಥದ್ದೇ. ಶ್ರದ್ಧೆ ಹಾಗೂ ಧೈರ್ಯದ ತಂತಿಗಳನ್ನು ಜೋಡಿಸಿ ಸ್ವಂತ ವ್ಯಾಪಾರ ಮಾಡೋ ತಮ್ಮ ಕನಸನ್ನ ನನಸಾಗಿಸಿಕೊಂಡು. ಬನ್ನಿ ಅವರ ಅನುಭವದ ಮಾತುಗಳನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾವು ಕೂತ್ಕೊಳ್ಳಿ. ನಿಮ್ಮ ಊರು? ನಮ್ಮ ಊರು ಸ್ವಂತ ಊರು ಬಂದು ಕುಣಿಗಲ್ ಮೇಡಮ್, ಹೋಮ್ ಟೌನು. ಹಾಂ. ಈ ಎಲೆಕ್ಟ್ರಿಕಲ್ ಕೆಲಸನ ಹೇಗೆ ಶುರು ಮಾಡ್ಕೊಂಡ್ರಿ ನೀವು? ನಮ್ಮ ಫಾದರ್ ಒಬ್ಬರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು. ನಮ್ಮ ಬೇಸಿಕಲ್ಲಿ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಅವ್ರಮೇಲೆ ನಾನು ಬಿ ಎಲೆಕ್ಟ್ರಿಕಲ್ ಮುಗಿಸ್ಕೊಂಡು ಆಮೇಲೆ ವರ್ಕಿಗೆ ಬಂದಿದೆ ಬೆಂಗಳೂರಿಗೆ. ಆ ಜಾಬಲ್ಲಿ ಇದ್ದಾದ್ಮೇಲೆ ನಮ್ಮ ತಾಯಿಯವರು ಆಕ್ಸಿಡೆಂಟಲ್ಲಿ ತೀರೋದ್ರು. ತಾಯಿ ಮೇಲೆ ತುಂಬ ನಾನು ಇದಿಟ್ಕೊಂಡಿದ್ದೆ. ನನಗೆ ತುಂಬ ಫ್ರೆಂಡ್ಲಿ ಆಗಿದ್ದರು, ಆಮೇಲೆ ನನಗೆ ತುಂಬ ಸಪೋರ್ಟ್ ಆಗಿದ್ದರು. ನಮ್ಮ ತಂದೆ ಹತ್ರ ಹಂಚ್ಕೊಳ್ಳೋಕ್ಕಾಗ್ದಿಲ್ದಲ್ಲ, ನಮ್ಮ ತಾಯಿ ಹತ್ರನೇ ನಾನು ಜಾಸ್ತಿ ಹಂಚ್ಕೋತಾ ಇದ್ದಿದ್ದು. ಆಮೇಲೆ ಅವ್ರ ಡಿಸಿಷನ್ಸ್ಗೆ ನಾನು ತುಂಬ ಬೆಲೆ ಕೊಡ್ತಾ ಇದ್ದಿದ್ದು ಕೂಡ ನನ್ನ ಲೈಫಲ್ಲಿ. ಫಾದರ್ಗೂ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟಾಗಿತ್ತು, ಅವರು ಆರೋಗ್ಯದಲ್ಲಿ ಸ್ವಲ್ಪ ಇದಾಗಿದ್ದರು. ಅವಾಗ ಧೈರ್ಯ ತೊಗೊಂಡಿದ್ದು ನಮ್ಮ ತಾಯಿ ಕಳ್ಕೊಂಡಿದ್ದೀನಿ. ಅಟ್ಲೀಸ್ಟು ತಂದೆ ತಮ್ಮ ತಂಗಿ ಇವ್ರನ್ನಾದ್ರೂ ಸ್ವಲ್ಪ ಚೆನ್ನಾಗೊಂದು ನೋಡ್ಕೊಂಡು ಹೋಗೋಣ, ಅದ್ರ ಜೊತೆ ಬಿಸ್ನೆಸ್ ಗ್ರೋತ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಅದನ್ನು ಕ್ವಿಟ್ ಮಾಡಿಬಿಟ್ಟು ಇಲ್ಲಿ. ನನಗೆ ಮುಂಚೆಯಿಂದ ಡ್ರೀಮ್ ಇದ್ದಿದ್ದು ಒಂದು ಕಂಪನಿ ಟೈಪು ದೊಡ್ಡದಾಗಿ ಬಿಲ್ಡ್ ಮಾಡಬೇಕು ಅಂತಲೇ ಇದ್ದಿದ್ದು. ಈಗ ಹೊಸ ಜಾಗಕ್ಕೆ ಹೋಗಿ ಒಂದು ಬಿಸ್ನೆಸ್ಸನ್ನು ಲಾಂಚ್ ಮಾಡೋದಾಗಲಿ ಅಥವಾ ಗೊತ್ತಿರೋ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಹೋಗೋದಾಗಲಿ ಇದೆಲ್ಲ ಸುಲಭದ ವಿಷಯ ಅಲ್ಲ. ಇಲ್ಲಿ ಬಂದಿರೋ ಪ್ರಾಬ್ಲಮ್ಸ್ ಏನು ನಿಮಗೆ? PU ಇಂದ ಹಿಡಿದು ಇಂಜಿನಿಯರಿಂಗ್ವರೆಗೂ ತುಮಕೂರಿನಲ್ಲೇ ಸ್ಟಡಿ ಮಾಡಿದ್ರಿಂದ ಫ್ರೆಂಡ್ ಸರ್ಕಲ್ಸ್ ಇತ್ತು ನಂಗೆ ತುಮಕೂರಲ್ಲಿ. ಅದೊಂದು ನಂಬಿಕೆ ಮೇಲೆ ನಾನು ಅಲ್ಲಿಗೆ ಬಂದಿದ್ದು. ಫ್ರೆಂಡ್ಸು ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು. ನಾನು ಫರ್ದರ್ ಅವ್ರು ರಿಟರ್ನ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ. ಯೂಶಲಿ ಮೇಡಮ್ ನನಗೆ ಫ್ರೆಂಡ್ಸ್ದಾಗಲಿ ಬ್ಯಾಂಕ್ದಾಗಲಿ ನನಗೆ ಸಾಲ ಇದ್ದರೆ ನನಗೆ ಬೇಗ ನಿದ್ದೆನೂ ಬರೋಲ್ಲ. ನನಗೆ ಅದು ಕ್ಲಿಯರ್ ಆಗೋವರೆಗೂ ನನಗೆ ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ 40 ಇಯರ್ಸಿಂದ. ಸೊ ಹಂಗಾಗಿ ಅದೇ ಬಗ್ಗೆ ಇಂಟ್ರೆಸ್ಟ್ ಇತ್ತು ನಮಗೂ ಕೂಡ. ವರ್ಕೆಲ್ಲ ನೋಡಿ ನಾವು ಆ ಥರನೇ ದೊಡ್ಡ ಕಾಂಟ್ರಾಕ್ಟ್ ವರ್ಕ್ ಮಾಡಬೇಕು, ದೊಡ್ಡ ರೇಂಜಿಗೆ ಬೆಳಿಬೇಕು ಅನ್ನೋ ಒಂದು ಆಸೆ ಇತ್ತು. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ ಎಲ್ಲ ತೊಗೊಂಡ್ರಿ ಅಂತ ಹೇಳಿದ್ರಿ. ಈ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗೆ ಸಾಮಾನು ಕೂಡ ಜಾಸ್ತಿ ಬೇಕಾಗಿತ್ತು. ಹೇಗೆ ನಿಭಾಯಿಸಿದ್ರಿ ಇದನ್ನು? ಹಾಂ ಮೇಡಮ್, ಆವಾಗಲೇ ನಮಗೆ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಯ್ತಾ ಬಂತು. ಸ್ಟಾರ್ಟಿಂಗ್ಲಿ ನಾನು ಕೆಲವು ನ್ಯಾಷನಲೈಸ್ಡ್ ಬ್ಯಾಂಕು ಆ ಥರದ್ದೆಲ್ಲ ಸುಮಾರು ಬ್ಯಾಂಕ್ಗಳನ್ನ ನಾನು ಹೋದೆ. ಒಂದು 4-5-6 ಬ್ಯಾಂಕಿಗೆ ಹೋದೆ ನಾನು. ಪ್ರಾಪರ್ಟಿ ಮಾರ್ಟಿಗೇಜ್ ಕೊಡಿ, ಬರೀ ಬಿಸ್ನೆಸ್ ಲೋನ್ ಕೊಡೋದಕ್ಕಾಗೋದಿಲ್ಲ. ಆಮೇಲೆ ಪ್ರಾಪರ್ಟಿ ಮಾರ್ಟಿಗೇಜ್ ಮಾಡೋದಕ್ಕೂ ನಾನು ರೆಡಿ ಇರಲಿಲ್ಲ ಮೇಡಮ್. ಯಾಕೆಂದರೆ ನಾನು ಫ್ಯಾಮಿಲಿಯಿಂದ ಯಾವುದೇ ಸಪೋರ್ಟ್ ತೊಗೊಂಡಿರಲಿಲ್ಲ. ಹಂಗಾಗಿ ನಾನು ಪ್ರಾಪರ್ಟಿ ಮಾರ್ಟಿಗೇಜ್ ಮಾಡೋಕ್ಕೂ ರೆಡಿ ಇರಲಿಲ್ಲ. ನಮ್ಮ ಬರೀ ಟ್ರಾನ್ಸಾಕ್ಷನ್ ನೋಡಿ ಕೊಡೋಕ್ಕಾಗೋದಿಲ್ಲ. ಈ ಥರ ಎಲ್ಲ ನನಗೆ ಫೇಸ್ ಮಾಡ್ತಾ ಬಂದೆ ನಾನು. ಪೇಪರ್ ವರ್ಕ್ಸು ತುಂಬ ಇರ್ತಿತ್ತು. ಈಗ ಯಾರನ್ನಾದರೂ ಇಂಟ್ರೊಡ್ಯೂಸರ್ಗಳನ್ನ ತೊಗೊಬನ್ನಿ, ಇವ್ರದ್ದು ಶ್ಯೂರಿಟೀಸ್ ಹಾಕ್ಸಿ, ಇವೆಲ್ಲ ನನಗೆ ತುಂಬ ರಿಸ್ಕ್ ಅನ್ನಿಸ್ತು. ನನಗೆ ಆವಾಗ ನನಗೆ ಒಂದು ಸರಿ ಅನ್ನಿಸ್ತು, ಈಗ ಕಷ್ಟ ಆಗುತ್ತೇನೋ ಮುಂದೆ ವರ್ಷೋದು, ನಾನು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋದು ಕಷ್ಟ ಆಗುತ್ತೇನೋ, ಇದೇ ಸಣ್ಣ ಮಟ್ಟಕ್ಕೆ ಉಳ್ಕೊಂಬಿಡುತ್ತೇನೋ ಅಂತ ಒಂದು ಸರಿ ಅನ್ನಿಸ್ತು. ಒಂದು ಸ್ವಲ್ಪ ಸರಿ ಪಿರಾಮಲ್ ಅನ್ನೋ ಒಂದು ಫೈನಾನ್ಸ್ ಕಂಪ್ನಿ ಬಗ್ಗೆ ನನಗೊಂದು ಹಿಂಗೆ ಅಡ್ವರ್ಟೈಸ್ಮೆಂಟಲ್ಲಿ ಬಂತು ನಮಗೆ. ಸೊ ಹಂಗಾಗಿ ಬಿಸ್ನೆಸ್ಸು ವಿತೌಟ್ ಮಾರ್ಟಿಗೇಜ್ ಅಂತ ಅನಿಸಿದ್ದು ಈ ಬ್ಯಾಂಕಿಗೆ ಹೋದ ಮೇಲೆ ನಮಗೆ ಯೂಸ್ ಆಯಿತು. ಅವ್ರು ಯಾವುದೇ ರೀತಿ ಬೇರೆ ಬ್ಯಾಂಕ್ಗಳಷ್ಟು ನಮಗೆ ಡಾಕ್ಯುಮೆಂಟೇಷನ್ ತೊಂದರೆಗಳನ್ನಾಗಲಿ ಏನು ಬೇರೆ ಥರ ಕೊಡಲಿಲ್ಲ. ಬೇಗನೆ ನಮಗೊಂದು 10 to 15 ಡೇಸಲ್ಲಿ ಒಂದು ಲೋನ್ ಪ್ರೊಸೆಸ್ ಮಾಡಿಕೊಟ್ರು. ಯಾವುದೇ ಮಾರ್ಟಿಗೇಜಸ್ಸು ಯಾವುದೂ ಅವರು ಕೇಳಲಿಲ್ಲ. ಯಾವುದೇ ಜಾಸ್ತಿ ಶ್ಯೂರಿಟೀಸ್ದು ಈ ಥರ ಯಾವುದೂ ನಮಗೆ ಸಮಸ್ಯೆ ಬರಲಿಲ್ಲ. ಅವರು ನಮ್ಮ ಇಂಟೆನ್ಷನ್ಸಿಗೆ ಬೆಲೆ ಕೊಟ್ಬಿಟ್ಟು ಅವ್ರು ನಮಗೆ ಫೈನಾನ್ಸ್ ಮಾಡಿಕೊಟ್ಟಿದ್ದಾರೆ. ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಅವ್ರಿಗೆ ನಾವು ರೀಪೇಮೆಂಟ್ ಮಾಡಿಬಿಟ್ಟು ಅವ್ರ ಹತ್ರ ನಾವು ಒಂದು ಕನೆಕ್ಟಿವಿಟಿ ಚೆನ್ನಾಗಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನಿಮಗೆ ಲೋನ್ ಸಿಕ್ತು, ಯು ಆರ್ ಅ ಹ್ಯಾಪಿ ಪರ್ಸನ್. ಯಾ ಮೇಡಮ್. ಅಲ್ಲ? ಖಂಡಿತ ಮೇಡಮ್. ಅವ್ರ ಹತ್ರ ನಾವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡ್ಮೇಲೆ ನನ್ನ ಸ್ಟಾಕ್ಸ್ನ ಇಂಪ್ರೂವ್ ಮಾಡ್ತಾ ಬಂದೆ ನಾನು. ಯಾಕೆಂದರೆ ನಮ್ಮ ತಂದೆಯವರು ಹೆಸರಿಟ್ಟಿರೋ ಕಂಪ್ನಿನ ನಾನು ಬೆಳೆಸ್ಕೊಂಡು ಹೋಗ್ಬೇಕು. ಅವರು ಶಿವ ಎಲೆಕ್ಟ್ರಿಕಲ್ಸ್ ಅನ್ನೋ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದರು 40 ಇಯರ್ಸಿಂದ.
ನಾವೆಲ್ಲ ಡಿಜಿಟಲೈಸ್ ಮಾಡಿಕೊಂಡು ಲ್ಯಾಪ್ಟಾಪ್ಸ್ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ನಾವು ನಮ್ಮ ಟೀಮ್ ಇವಾಗ ಬಿಲ್ಲಿಂಗು, ಸ್ಟಾಕ್ ಮೇಂಟೆನೆನ್ಸು, ಸೇಲ್ಸು, ಪರ್ಚೇಸ್ ಎಲ್ಲದನ್ನು ಪ್ರತಿಯೊಂದನ್ನು ಡಿಜಿಟಲೈಸ್ ಮಾಡ್ಕೊಂಡು ಈಗ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಡಮ್. ಈಗ ಅದರಿಂದ ನಮಗೆ ಸ್ವಲ್ಪ ಸಮಯ ಸಿಕ್ಕಿದೆ. ಈಗ ಫ್ಯಾಮಿಲಿ ಜೊತೆನೂ ನಾವು ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಮೂವ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಆ ನೇಮ್ನ ನಾನು ಇನ್ನೂ ಬಿಲ್ಡ್ ಮಾಡಬೇಕು, ದೊಡ್ಡದಾಗಿ ಇದು ಮಾಡಬೇಕು. ನೋಡಿದ್ರಲ್ಲ, ನಮ್ಮ ದೇಶದ ಪುಟ್ಟ ಪುಟ್ಟ ಹಳ್ಳಿಗಳಲ್ಲಿ, ಓಣಿಗಳಲ್ಲಿ ಎಂಥ ಪ್ರೇರಣೆ ಆಗ್ತಿದೆ ಅಂತ. ಈ ಪ್ರೇರಣೆ ನಮಗೆ ಉದ್ದೇಶದ ಮೌಲ್ಯವನ್ನ ಸಾರಿ ಹೇಳುತ್ತೆ. ಈಗ ಈ ಉದ್ದೇಶ ಬರೀ ನೋಡೋದು ಮಾತ್ರ ಅಲ್ಲದೆ ಅದಕ್ಕೆ ಮಹತ್ವ ಸಿಗ್ತಾ ಇದೆ. ಬರೀ ಕಾಗದ ಪತ್ರಗಳಿಗಿಂತ ತುಂಬಾ ಹೆಚ್ಚು. ಬನ್ನಿ ಮತ್ತೆ ಭೇಟಿಯಾಗೋಣ ಉದ್ದೇಶದ ಮಹತ್ವ ಸಾರೋ ಇನ್ನೊಂದು ಕಥೆಯೊಂದಿಗೆ. ನಮಸ್ಕಾರ.